ಎಲ್ಲ ಹೌಸ್ಫುಲ್ ಆಗಿದೆಪ್ಪ. ನಿನ್ನೆ 45 ಮೂವಿ ನೋಡೋಕೆ ಹೋಗಿದ್ದೆ ಅಂತ ಹೇಳಿದ್ನವ. ಸೊ ನಿನ್ನೆ ಮೊಬೈಲು ಸ್ವಿಚ್ ಆಫ್ ಆಗಿಬಿಟ್ಟು ಮತ್ತೆ ನಂದು ಫೀಡ್ಬ್ಯಾಕು ಮತ್ತು ನಂದು ರಿವ್ಯೂ ಕೊಡೋಕ್ಕಾಗಲಿಲ್ಲ ನಿನ್ನೆ ಸಾಯಂಕಾಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಇವತ್ತು ಕೊಡ್ತಾ ಇದ್ದೀನಿ. ಗುರು ಅದು ಎಂಥ ಮೂವಿ ಗುರು, ಅಪ್ಪ ಅರ್ಜುನ್ ಜನ್ಯ ಫಸ್ಟ್ ಮೂವಿ ಡೈರೆಕ್ಷನ್ ಅಂತಾನೆ ಅನ್ಸೋದಿಲ್ಲ, ಎಷ್ಟೋ ಮೂವಿ ಮಾಡಿದಾರೇನೋ ಅಂತ ಒಂದು ಔಟ್ಪುಟ್ ಕೊಟ್ಟಿದ್ದಾರೆ ಮೂವಿನ. ಸೂಪರ್ ಅಂದರೆ ಎಕ್ಸ್ಟ್ರಾರ್ಡಿನರಿ ಇದೆ ಮೂವಿ ಮಾತ್ರ. ಸೊ ಯಾಕಂದರೆ ಹೇಳ್ಬೇಕಾ, ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ದು ಡೆಡ್ಲಿ ಕಾಂಬಿನೇಷನ್ನು ಒಂದು ಭಯಂಕರವಾಗಿತ್ತು, ಚೆನ್ನಾಗಿತ್ತು ಮಾತ್ರ. ನಾನಂತೂ ನೋಡಿ ಶಾಕ್ ಆಗ್ಬಿಟ್ಟೆ ಮೂವಿ ಮಾತ್ರ. ಸೊ ಅಲ್ಟಿಮೇಟ್ ರಿವ್ಯೂ ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ನೋಡ್ತಾ ಇದ್ದರೆ ಫಸ್ಟಿಂದ ಲಾಸ್ಟ್ವರೆಗೂ ಗೂಸ್ ಬಂಪ್ಸ್ ಕೈ ಮೇಲೆ ಸುಮ್ಮನೆ ಏನು ರೋಮ ಎಲ್ಲ ಸ್ಟ್ರೈಟ್ ಆಗಿಬಿಟ್ಟು, ನನಗಂತೂ ಆ ಸೌಂಡ್ಗೂ BGM ಸೂಪರ್ ಕೊಟ್ಟಿದ್ದಾನೆ ಅರ್ಜುನ್ ಜನ್ಯ ಅವರು. ತುಮಕೂರಲ್ಲಿ ನೋಡಿದೆ. ಸೊ ಪಾವಗಡದಲ್ಲಿ 2 ಥಿಯೇಟ್ರಲ್ಲೂ ತೆಲುಗು ಹಾಕ್ಕೊಂಡಿದ್ರು, ಒಂದರಲ್ಲಿ ಮಾತ್ರ ಕನ್ನಡ ಹಾಕ್ಕೊಂಡು ಶ್ರೀನಿವಾಸದಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡೋಕ್ಕಾಗಲಿಲ್ಲ. ನಿನ್ನೆ ನಾನು ಕೊಟ್ಟಿದ್ದು ಪಾಡು ಅಷ್ಟಿಷ್ಟಲ್ಲ ಬಿಡಿ. ಪಾವಗಡದಲ್ಲಿ ಹುಡುಕ್ದೆ ಸಿಗಲೇ ಇಲ್ಲ, ಹಾಕಿಲ್ಲ. ಮತ್ತು ಮಧುಗಿರಿಗೆ ಹೋದೆ, ಅಲ್ಲೇ ಹಾಕಿಲ್ಲ 2 ಥಿಯೇಟ್ರಲ್ಲಿ. ಕೊರಟಗೆರೆಗೆ ಹೋದೆ, ಅಲ್ಲಿ 1 ಥಿಯೇಟ್ರಲ್ಲಿ ಹಾಕಿಲ್ಲ. ಸೊ ಹಂಗಾಗಿ ಹೆಂಗೆ ಹೋಗ್ಬಿಟ್ಟಿದ್ದೀನಲ್ಲ ಅಂತಂದು ಬೈಕಲ್ಲಿ ಹೋಗಿದ್ದೆ. ಹೆಲ್ಮೆಟ್ ಮರ್ತೋಗಿದ್ದು, ನಾನಿಂದು ಮರ್ತೋಗ್ತಿರಲ್ಲ. ಸೊ ನನಗೇನು ಹೇರ್ ಸ್ಟೈಲ್ ಏನೋ ಅಷ್ಟು ಬೇಕಾಗಿಲ್ಲ, ಬಟ್ ಹೇಳಿದ್ದು. ಸೊ ಇವಾಗೆಲ್ಲ ಹೇರ್ ಸ್ಟೈಲ್ ಮರ್ತೋಗ್ತು, ನಾನು ಬೇಕು ಅಂತ ಮರ್ತೋಗಿಲ್ಲ. ಹೋಗ್ಬಿಟ್ಟೆ ಅಲ್ಲಿ ಪೊಲೀಸ್ನವ್ರ ಹತ್ರ ಸಿಗಾಕೋಬಿಟ್ಟೆ. ಅಲ್ಲಿ ಅವ್ರಿಗೆ ಒಂದು 500 ರೂಪಾಯಿ ಕೊಟ್ಬಿಟ್ಟೆ. ಸೊ ಹಂಗಾಗಿ ಏನು ಹೇಳೋದು ಅಂತಲೇ ಗೊತ್ತಾಗಲಿಲ್ಲ. ಸೊ ಯಾಕಂದರೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗ್ಬಿಟ್ರೆ ಮಾರ್ನಿಂಗ್ ನಾವು ಅಂದ್ಕೊಂಡಿಲ್ಲ, ಯಾಕಂದ್ರೆ ಲಾಂಗ್ ಟೈಮಲ್ಲಿ ಬೈಕಲ್ಲಿ ಹೋಗಿದ್ದು. ಹೋಗಿ ಹೆಂಗೋ ಏನೋ ಶತಾಯ ಹೋಗಲೇಬೇಕು, ನೋಡಲೇಬೇಕು ಅಂತ ಹೋಗ್ಬಿಟ್ಟು ಮತ್ತೆ ನಮ್ಮ ಒಬ್ಬ ಬ್ರದರ್ ಇದ್ದ, ಅವನು ಮೆಸೇಜ್ ಹಾಕ್ಕೊಂಡು ಅಮೌಂಟ್ ಎಲ್ಲ ಹಾಕ್ಸ್ಕೊಂಡು ತಿರ್ಗಾ ನಮ್ಮ ಫಿಲಮ್ ನೋಡಿ ಬುಕ್ ಮಾಡ್ಕೊಂಡು 200 ರೂಪಾಯಿ ಇತ್ತು. ಎಸ್ ಮಾಲಲ್ಲಿ ಹೋದರೆ 350. ಆಲ್ರೆಡಿ ಅಲ್ಲಿ ಹೌಸ್ಫುಲ್ ಆಗಿದ್ದು, ಆಲ್ರೆಡಿ ಹೌಸ್ಫುಲ್ ಆಗಿರೋದಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ನಾರ್ಮಲ್ ಅಲ್ಲಿ ಒಂದು ಮಾರುತಿ ಥಿಯೇಟ್ರ್ ಇದೆ ಗುಬ್ಬಿ ರೋಡಲ್ಲಿ, ಅಲ್ಲಿ ನೋಡಿಕೊಂಡು ಸಾಯಂಕಾಲ ನಮ್ಮ ಫ್ರೆಂಡು ತಿರುಮಲೇಶ್ ಹತ್ರ ಹೋಗಿ ಅವನು ಮಾತಾಡಿಸಿ ಪಾನಿಪುರಿ ಎಲ್ಲ ಮಸಾಲೆ ಪುರಿ ತಿಂದ್ಕೊಂಡು ಮತ್ತೆ ನಾನು ಡೈರೆಕ್ಟ್ ಹೋಗಿದ್ದೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟೆ. ಅಲ್ಲೋಗಿ ತ್ರಿವಿಧ ದಾಸೋಹದಲ್ಲಿ 2 ದಾಸೋಹನ ಕಂಪ್ಲೀಟ್ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಆಶ್ರಯ ಪಡ್ಕೊಂಡು ಮತ್ತೆ ಅರ್ಲಿ ಮಾರ್ನಿಂಗು 7 ಗಂಟೆಗೆ ಬಂದಿದ್ದಾಯಿತು. ಹಂಗಾಗ್ಬಿಡ್ತು. ಅಯ್ಯೋ ಬೇಡ ಬಿಡಿ. ಸೊ ಹೇಳ್ಬೇಕಾದ್ರೆ ಒಂದು ನಾನು ಹಂಗೆ ನಾನು ಯಾವ ಥರ ಓದ್ನೋ ಅರ್ಜೆಂಟ್ ಮೂವಿನಲ್ಲಿ ಕೂಡ ನನ್ನ ಸ್ಟೋರಿನ ಹೇಳ್ತೀರ ಅನ್ನೋ ಅಂತ ಫೀಲ್ ಬಂದುಬಿಡ್ತು. ಅದರಲ್ಲೂ ಸ್ಟಾರ್ಟಿಂಗ್ ಹೆಲ್ಮೆಟ್ ಹಾಕಲ್ಲ, ಹೋಗ್ತಾನೆ, ನಾಯಿನ ಬುದ್ಧಿ ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ಅವ್ನಿಗಾಗುತ್ತೆ, ಮತ್ತು ಅವನ ಸತ್ತದ ಮೇಲೆ ಏನಾಗುತ್ತೋ ಅಂತಂದು ಮತ್ತೆ ಇದಾಗ್ಬಿಡುತ್ತೆ ಅಂತ ಅದೆಲ್ಲ ತೋರಿಸಿದ್ದಾರೆ. ಏನಪ್ಪ ನನ್ನ ಸ್ಟೋರಿ ನನಗೆ ತೋರಿಸಿರೋ ಅನ್ನೋ ಥರ ಒಂದು ಸ್ವಲ್ಪ ಹಂಗೆ ಶಾಕ್ ಆಯಿತು. ಸೊ ಆಮೇಲೆ ಹೋಗ್ತಾ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ, ಇಂಟ್ರೆಸ್ಟಿಂಗ್ ಆಗಿದೆ. ಮೂವರೂ ಸೂಪರ್ಬಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್. ನಂಗೆ ತುಂಬ ಇಷ್ಟ ಆಯ್ತು ಮೂವಿ. ಸೊ ಇಷ್ಟ ಆಗಿತ್ತು. ಇದು ನನ್ನ ಅಪ್ಡೇಟು, ನನ್ನ ರಿವ್ಯೂ. ಎಲ್ಲರೂ ನೋಡ್ಬೋದು, ಸೂಪರ್ ಇದೆ. ಥಿಯೇಟ್ರ್ ಬಂದು ಆಲ್ರೆಡಿ ಮ್ಯಾಟ್ನಿಗೆಲ್ಲ ಮುಗಿಸಿ ಬಂದಿದ್ದಾರೆ, ನೋಡ್ತಾ ಇರೋದ್ರಿಂದ. ಸೊ ಡೈರೆಕ್ಟರ್ ಅರ್ಜುನ್ ಜನ್ಯ ಅವ್ರು ನೋಡ್ಬೋದು ಪೋಸ್ಟಲ್ಲಿ. ಮತ್ತು ಹಾಗೆ ದ ಬಿಗ್ 45 ಮೂವಿ ವಾಲ್ ಪೋಸ್ಟರು, ಅದರಲ್ಲಿ ಉಪೇಂದ್ರ ಅವರಿದ್ದಾರೆ, ಶಿವರಾಜ್ ಕುಮಾರ್ ಅವರಿದ್ದಾರೆ, ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಸೊ ಹಾಗೆ ಮುಂದೆ ನೋಡಿದ್ರೆ ಇನ್ನೊಂದು ಒಂದು ಪೋಸ್ಟರ್ ಇದೆ, ಅದು ಸೂಪರಾಗಿದೆ. ಥಿಯೇಟ್ರ್ ಪೂರ್ತಿ ಫುಲ್ ಬ್ಯಾನರ್ಗಳಿಂದ ತುಂಬೋಗ್ಬಿಟ್ಟಿದೆ. ಮಾರುತಿ ಥಿಯೇಟ್ರ್ ಚೆನ್ನಾಗಿದೆಪ್ಪ ಅಲ್ಲ, ಹಾಂ ಬ್ಯಾಕ್ ಸೈಡ್ ಎಲ್ಲ ಇದೆಯಾ.
ಇವ್ರು ಅರ್ಥ ಆಗಿಲ್ಲ ಅನ್ಸುತ್ತೆ. ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ ಹೇಗಿದೆ? ಮಾತೆ ಬರ್ತಾ ನೀವು ನೋಡಿ ಫಸ್ಟ್ ಕೇಳೋದಲ್ಲ, ಫಸ್ಟ್ ನೀವು ನೋಡಿ ನೋಡ್ಬೇಕು. ಅವ್ರ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಷ್ಟೇ. ಸರ್ ನಿಮ್ಮ ಮೂವಿ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮೂವಿ. ನಮ್ಮನ್ನು ಕೇಳ್ತಾರೆ ಹೆಂಗಿದೆ ಹೆಂಗಿದೆ ಮೂವಿ? ಡೈರೆಕ್ಷನ್ ಆಗಿದೆ, ಆ್ಯಕ್ಟಿಂಗ್ ಆಗಿದೆ, ಡೈರೆಕ್ಷನ್ ಆ್ಯಕ್ಷನ್ನು ಆ್ಯಕ್ಟಿಂಗ್ ಆಗಿದೆ. ಹೇಗಿದೆ ಮೂವಿ ಹೇಗಿದೆ? ಮೂವಿ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ. ಮೂವಿ ಹೇಗಿದೆ? ರಿವ್ಯೂ ಕೊಡಿ. ಅರ್ಥ ಆಯ್ತಾ ಮೂವಿ? ಅರ್ಥ ಆಯ್ತಾ? ಮೂವಿ ಹೇಗಿದೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅರ್ಥ ಆಯ್ತಾ ಮೂವಿ? ಡೈರೆಕ್ಷನ್ ಆಗಿದೆ, ಆ್ಯಕ್ಟಿಂಗ್ ಆಗಿದೆ, ನೋಡ್ಬೋದಾ? ಮೂವಿ ಆಗಿದೆ, ಡೈರೆಕ್ಷನ್ ಆಗಿದೆ, ಆ್ಯಕ್ಟಿಂಗ್ ಆಗಿದೆ, ಮೂವಿ ಆಗಿದೆ. ಅರ್ಥ ಆಯ್ತಾ ಮೂವಿ? ಹೋಗಿ ಚೆನ್ನಾಗಿತ್ತು. ಒಂದು ಆಟ ಮುಂದೆ ಮೂವಿ ಆಗಿದೆ. ಡೈರೆಕ್ಷನ್ ಆಗಿದೆ, ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್. ಓಕೆ, ಥ್ಯಾಂಕ್ ಯು. ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ಒಳ್ಳೆ ಮಾಡಿದ್ದಾರೆ. ಸೂಪರ್ ಸೂಪರ್ ಮೂವಿ ಆಗಿದೆ. ಮೂವಿ ಆಗಿದೆ, ಡೈರೆಕ್ಷನ್ ಆಗಿದೆ, ಆ್ಯಕ್ಟಿಂಗ್ ಆಗಿದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಶಿವಣ್ಣವರಂತೂ ಸಖತ್ತಾಗಿದೆ. ತಾಯಿ ಸೆಂಟಿಮೆಂಟು ಮತ್ತೆ ಹೇಗಿರ್ಬೇಕು ಮಕ್ಕಳು ಅನ್ನೋದು ಸಖತ್ತಾಗಿದೆ. ಸೂಪರ್ ಅಣ್ಣ. ಸೂಪರ್ ಆಗಿತ್ತು ಸರ್. ಅದು ಸೂಪರ್ ಮೂವಿ. ಮೂವಿ ಆಗಿದೆ, ಡೈರೆಕ್ಷನ್ ಆಗಿದೆ, ಆ್ಯಕ್ಟಿಂಗ್ ಆಗಿದೆ, ಎಲ್ಲ.